ಸ್ನೇಹಿತರೆ, ಕೃತಜ್ಞತೆಯಿಂದಿರೋಣ. ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಾಯ ವಾಚ ಮನಸ ನಮ್ಮಿಂದ ತಪ್ಪುಗಳು ಆಗಿರಬಹುದು. ಹಾಗಂತ ಸೂರ್ಯ ನಮಗೆ ಬೆಳಕು ನೀಡೋದನ್ನು ನಿಲ್ಲಿಸಲಿಲ್ಲ, ಭೂಮಿ ನಮ್ಮ ಭಾರವನ್ನು ತಿರಸ್ಕರಿಸಲಿಲ್ಲ, ಗಾಳಿ ನಮ್ಮ ಉಸಿರಿಗೆ ಅಡ್ಡಿಪಡಿಸಲಿಲ್ಲ. ಇವರು ಯಾರೂ ನಮಗೆ ಶಿಕ್ಷೆ ನೀಡಿಲ್ಲವಲ್ಲ. ಅದಕ್ಕಾಗಿ ಕೃತಜ್ಞತೆಯಿಂದಿರೋಣ. ಜನಿಸಿದಾಗ ಯಾರೋ ಎತ್ತಿ ತರುತ್ತಾರೆ, ಸತ್ತಾಗ ಇನ್ನಾರೋ ಎತ್ತಿ ಕೊಂಡೊಯ್ಯುತ್ತಾರೆ. ಈ ನಡುವೆ ನಡೆದಾಡುತ್ತೇವೆ ಅನ್ನೋದು ಅಹಂಕಾರ ಪಡೋದಕ್ಕಲ್ಲ, ಜತೆಯಾದವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ. ಬದುಕಿನಲ್ಲಿ ಸಿರಿವಂತನೋ ವಿದ್ಯಾವಂತನೋ, ಮಡಿವಂತನೋ ಬುದ್ಧಿವಂತನೋ ಯಾರೇ ಆಗಿರಲಿ, ಎಲ್ಲರಿಗೂ ಯಾರಾದರೊಬ್ಬ ಯಾವಾಗಲಾದರೂ ಬೇಕೇ ಬೇಕಾಗುತ್ತಾನೆ. ಆದರೆ ಯಾರು ಯಾರಿಗೆ ಯಾವಾಗ ಬೇಕಾಗುತ್ತಾನೆ ಅನ್ನೋದನ್ನ ಸಮಯ ನಿರ್ಧರಿಸುತ್ತದೆ. ಕೆಲವರು ತಮ್ಮ ಬಾಹ್ಯ ಅರ್ಹತೆಯನ್ನು ಪ್ರದರ್ಶಿಸಿ ಒಂದಿಷ್ಟು ಜನರನ್ನು ಆಕರ್ಷಿಸಬಹುದು. ಹಾಗಂತ ಇತರರೊಂದಿಗೆ ಹೊಂದಿಕೊಳ್ಳುವ ಅರ್ಹತೆಯ ಹೊರತು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲು ಅವರಿಂದ ಸಾಧ್ಯವಾಗದು. ನೆರೆಹೊರೆಯ ಜನರ ಹೃದಯದಲ್ಲಿ ನಮಗೊಂದು ಸ್ಥಾನ ದೊರೆಯುತ್ತದೆ ಎಂದಾದರೆ ಜಗತ್ತಿನಲ್ಲಿ ಅದಕ್ಕಿಂತ ಮಿಗಿಲಾದ ಪ್ರಶಸ್ತಿ ಇನ್ನೊಂದಿರಲಾರದು. ಹಣ ಕೆಲವೊಮ್ಮೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸಬಹುದು, ಆದರೆ ತೃಪ್ತಿ ನೀಡೋದಿಲ್ಲ. ಬದಲಿಗೆ ಹಸಿವೆಯನ್ನು ಅದು ಹೆಚ್ಚಿಸುತ್ತದೆ. ಪ್ರಕೃತಿಗೆ, ಪ್ರಾಮಾಣಿಕತೆಗೆ ಹಾಗೂ ದೇಶಕ್ಕೆ ಮೋಸ ಮಾಡಿ ಸಂಪಾದಿಸಿದ ಹಣ ಭಗವಂತನೂ ಅರಗಿಸಿಕೊಳ್ಳಲಾರ. ಇಂತಹ ನಾಚಿಕೆಯ ಶ್ರೀಮಂತಿಕೆಗಿಂತ ಗೌರವದ ಬಡತನ ಶ್ರೇಷ್ಠ. ನಾನೇನು ಕೊಡಬಹುದು ಅನ್ನೋದಕ್ಕಿಂತ ನನಗೇನು ಸಿಗುತ್ತದೆ ಎಂಬುದೇ ಜಗತ್ತಿನ ಪ್ರತಿಯೊಬ್ಬರ ಗುರಿಯಾಗಿರೋದು ಇಂದಿನ ಮನುಕುಲದ ಬಹುದೊಡ್ಡ ಸಮಸ್ಯೆ. ನಾವು ಯಾವತ್ತೂ ನಮ್ಮ ಅವಶ್ಯಕತೆಗನುಗುಣವಾಗಿಯೇ ನಡೆಯುತ್ತೇವೆ. ಚಳಿಗಾಲದಲ್ಲಿ ಯಾವ ಬಿಸಿಲ ನಿರೀಕ್ಷೆಯಲ್ಲಿರುತ್ತೇವೋ ಅದೇ ಬಿಸಿಲನ್ನ ಸೆಕೆಗಾಲದಲ್ಲಿ ತಿರಸ್ಕರಿಸುತ್ತೇವೆ. ಒಬ್ಬ ಜೀವಂತ ಇದ್ದಾಗ ಆತನಿಗೆ ಒಂದು ಚಮಚ ತುಪ್ಪವಾಗಲಿ ಒಂದು ಹೂವಿನ ಹಾರವಾಗಲಿ ಹಾಕದ ನಾವು, ಆತ ಸತ್ತಾಗ ಶವಕ್ಕೆ ಹೂವಿನ ರಾಶಿ ಸುರಿಸುತ್ತೇವೆ, ಚಟ್ಟಕ್ಕೆ ತುಪ್ಪದ ಹೊಳೆ ಹರಿಸುತ್ತೇವೆ. ಯಾಕೆಂದರೆ ಇದ್ದವರು ನಮ್ಮನ್ನು ಗಮನಿಸಬೇಕಲ್ಲ. ಇತರರ ಬದುಕು ಚೆನ್ನಾಗಿದೆ ಎಂದು ಭಾವಿಸುತ್ತೇವೆ, ಆದರೆ ಬೇರೆಯವರಿಗೆ ನಾವು ಕೂಡ ಇತರರೇ ಅನ್ನೋದನ್ನ ಮರೆತು ಬಿಡುತ್ತೇವೆ. ಜೀವನ ಎಂದಿಗೂ ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳೋದಿಲ್ಲ. ನಾವೇ ಜೀವನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ನಿನ್ನೆಯದಕ್ಕೆ ಪಶ್ಚಾತ್ತಾಪ ಪಡದೆ ನಾಳೆಯದಕ್ಕೆ ಭರವಸೆ ಇರಿಸಿ ಇಂದು ನೆಮ್ಮದಿ ಪಡುವ ಅರ್ಹತೆಯನ್ನ ನಮಗೆ ನೀಡಿದ ಈ ಜನ್ಮಕ್ಕಾಗಿ ಕೃತಜ್ಞತೆಯಿಂದಿರೋಣ. ಹೌದು, ಇದು 15ನೇ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ.